ಕೀರ್ತಿ ಕೀರ್ತಿ ರಾತ್ರಿ 12:30 1 ಗಂಟೆಗೆಲ್ಲ ಫೋನ್ ಮಾಡಿ ಜೀವ ತಿಂತಾನೆ ಮನುಷ್ಯ. ನಾನು ಯೂಶುವಲ್ ಆಗಿ ಯಾರ್ದು ಫೋನ್ ರಿಸೀವ್ ಮಾಡೋದಿಲ್ಲ, ಕೀರ್ತಿ ಫೋನ್ ಮಾತ್ರ ರಿಸೀವ್ ಮಾಡ್ತೀನಿ. ಇನ್ಯಾವ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಪ್ಪ, ಈಗ ಎಲ್ಲಿಗೆ ಓಡಬೇಕಪ್ಪ ಅಂತ ಆಗೆಲ್ಲ ರಿಸೀವ್ ಮಾಡೋದುಂಟು. ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಜ್ಜಿ ಸಿಕ್ಕ ದಿನ, ಅಜ್ಜಿ ಇದನ್ನ ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿದ ದಿನ, ನನ್ನ ಗಮನಕ್ಕೆ ಬಂದಂತ ಕೆಲವು ವ್ಯಕ್ತಿಗಳನ್ನ ನಾನು ನಿಮ್ಮ ಮುಂದೆ ಇಡ್ತಿದ್ದೀನಿ ಅಷ್ಟೇ. ಕೀರ್ತಿ, ಮಹೇಶು ಯಾವ ಟ್ರಾಲ್ ಪೇಜ್ಗಳು ಜೊತೆಯಲ್ಲಿ ನಿಲ್ಲದಿಲ್ಲ ಅನ್ನುವಂತ ಕಾಲದಲ್ಲೂ ಕೂಡ ಧರ್ಮಸ್ಥಳದ ಪರವಾಗಿ ಮುಲಾಜಿಲ್ದೆ ಪೋಸ್ಟ್ಗಳನ್ನ ಮಾಡ್ತಾ, ಮುಲಾಜಿಲ್ದೆ ಧರ್ಮಸ್ಥಳದ ಪರವಾಗಿ ಏನನ್ನೂ ಅಪೇಕ್ಷಿಸದೆ ತನ್ನ ಟೀಮನ್ನ ಕಟ್ಕೊಂಡು ಮಾಡಿದ್ದು. ಬಹಳ ಜನ ತುಂಬಾ ನಂತರ ಬಂದಿದ್ದಾರೆ, ನಾನು ಎಲ್ರಿಗೂ ಧನ್ಯವಾದವನ್ನು ಸಮರ್ಪಿಸ್ತೀನಿ. ಅಫ್ಕೋರ್ಸ್ ನಮ್ಮ ಪುನೀತ ಆ ಗಲಾಟೆಯಲ್ಲಿ ನಿಂತಾಗ ಅವ್ನು ಚಾಲೆಂಜ್ ಮಾಡಿದಾಗ ನನ್ಗೆ ಬಹಳ ಆಶ್ಚರ್ಯ ಅನ್ಸುತ್ತೆ ರೀ. ವೀರೇಂದ್ರ ಹೆಗಡೆಯವರ ಬಾಯಿಯಿಂದ ಒಂದು ದಿನ ಒಂದು ಕೊಳಕು ಶಬ್ದ ಯಾರೂ ಕೇಳಲಿಲ್ಲ. ಕೊಳಕು ಶಬ್ದ ದೂರದ ಮಾತು, ಅಪಶಬ್ದ ಕೇಳಲಿಲ್ಲ ರೀ. ಅಪಶಬ್ದ ಒಂದು ಬರೋದಿಲ್ಲ. ಅವ್ರ ಜೊತೆ ನೀವು ಸುಮ್ಮನೆ ಕೂತ್ಕೊಂಡು ಮಾತನಾಡುವಾಗ್ಲೂ ಆಹಾ ಅನ್ಸುತ್ತೆ, ಏನ್ ಚಂದ ಇರುತ್ತಪ್ಪ ಅಂತ. ಒಬ್ಬ ತಾಯಿ ನನಗೆ ಫೋನ್ ಮಾಡಿದ್ರು, ವೀರೇಂದ್ರ ಹೆಗಡೆ ಅವರ ವ್ಯಕ್ತಿತ್ವ ಎಂಥದ್ದು ಅಂತ ಹೇಳಲಿಕ್ಕೆ. ಫೋನ್ ಮಾಡಿ ಏನ್ ಹೇಳಿದ್ರು ಗೊತ್ತಾ, ನಮ್ಮ ಮನೆಗೆ ವೀರೇಂದ್ರ ಹೆಗಡೆ ಅವರ ಶ್ರೀಮತಿಯವರು ಬರ್ತಾರೆ ಆಗಾಗ. ಅವ್ರು ಬಂದು ಒಂದು 4 ದಿನ ಇದ್ರೆ ಆಗಾಗ ವೀರೇಂದ್ರ ಹೆಗಡೆ ಅವರು ಬರ್ತಾರೆ. ಬಂದ ತಕ್ಷಣ ಮೊದಲು ತನ್ನ ಹೆಂಡತಿನ ಮಾತಾಡಿಸ್ತಾರಂತೆ, ಹೇಗಿದ್ದೀ, ಚೆನ್ನಾಗಿದ್ದೀಯಾ, ಅಷ್ಟೇ. ನೆಕ್ಸ್ಟ್ ಏನ್ ಮಾತು ಗೊತ್ತಾ, ಅದು ಒಂದು 4 ಜನ ಈ ಪ್ರಾಬ್ಲಮ್ ಹೇಳ್ಕೊಂಡು ಬಂದಿದ್ರು, ಈ ಪ್ರಾಬ್ಲಮ್ಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಆ ಪ್ರಾಬ್ಲಮ್ ಡಿಸ್ಕಷನ್ ಮಾಡೋದು. ಇನ್ನೊಂದು ಪ್ರಾಬ್ಲಮ್ ತಗೊಳ್ಳೋದು, ಅದ್ರ ಬಗ್ಗೆ ಮಾತನಾಡೋದು. ನಿನ್ನ ವಾತ್ಸಲ್ಯ ಯೋಜನೆ ಇದೆಯಲ್ಲ, ಅದರಲ್ಲಿ ಇಂಥದ್ದೊಂದು ಸಮಸ್ಯೆ ಇದೆ, ಅದನ್ನ ಸರಿ ಮಾಡಬೇಕು ಅಂತ. ಈ ತಾಯಿ ಕೇಳಿದ್ರಂತೆ, ನೀವು ಗಂಡ ಹೆಂಡತಿ ಇದು ಬಿಟ್ರೆ ಬೇರೆ ಮಾತೇ ಆಡಲ್ವಾ? ನೆಕ್ಸ್ಟ್ ಅವ್ರು ಹೇಳಿದ್ ಬಹಳ, ನಾನು ಅವತ್ತು ಬೆಳಗ್ಗೆ ಸ್ವಲ್ಪ ಬೇಗ ಕಾಲ್ ಮಾಡಿದ್ರು. ಅವರು ಮಾತನಾಡಿದ್ದನಂತ ನಂಗೆ ಹೇಳಿದಾಗ ಬಹಳ ಬೇಸರ ಅನ್ನಿಸ್ತು. ಆ ತಾಯಿ ಕೇಳಿದ್ರಂತೆ, ಗಂಡ ಹೆಂಡತಿ ಬೇರೆನೂ ಮಾತಾಡೋದು ಇರುತ್ತಾ? ಮದುವೆ ಆದಾಗಲಿಂದ ಇವತ್ತಿನವರೆಗೂ ತಮ್ಮ ನಡುವೆ ಬೇರೆ ಮಾತೇ ಆಡಿಕೊಳ್ಳದೆ ಸಮಾಜದ ಒಳಿತಿಗೋಸ್ಕರ ಹಗಲು ರಾತ್ರಿ ಕೆಲಸ ಮಾಡೋ ಮನುಷ್ಯರನ್ನ ಹೊಲಸು ಪದಗಳಿಂದ ನಿಂದಿಸುವಂತ ವ್ಯಕ್ತಿಗಳು ಹೆಂಗೆ ಮಿತ್ರ? ಬಹಳ ಜನ ಆ ಥರದವರು. ನಾನು ತನ್ವೀರನ್ನ ನೆನಪಿಸ್ಕೋತೀನಿ. ತನ್ವೀರ್ ಬಹಳ ಜೊತೆಯಲ್ಲಿ ನಿಂತರು. ನಾನು ಯಾವ ವಿಚಾರವನ್ನು ಹೇಳುವಾಗ್ಲೂ ಕೂಡ ಅವರಿಗೊಂದು ಕಾಲ್ ಮಾಡಿದ್ರೆ ಅದಕ್ಕೆ ಬೇಕಾಗಿರುವ ವ್ಯವಸ್ಥೆಯನ್ನು ಮಾಡ್ತಿದ್ರು. ಎಲ್ಲ ಯೂಟ್ಯೂಬರ್ಗಳು ಧರ್ಮಸ್ಥಳದ ವಿರುದ್ಧವಾಗಿ ಬಲವಾಗಿ ನಿಂತು ಯಾರ್ಯಾರು ಧರ್ಮಸ್ಥಳದ ಪರವಾಗಿ ಮಾತನಾಡ್ತಾರೋ ಅಂಥ ಅವರನ್ನ ವಾಚಾಮಗೋಚರವಾಗಿ ಬೈಯುವ ಹಂತದಲ್ಲೂ ಕೂಡ ನಮ್ಮ ವಿಕಾಸ ಮೈಸೂರಿನಲ್ಲಿ ನಿಂತುಕೊಂಡು ಹಗಲು ರಾತ್ರಿ ಕೆಲಸ ಮಾಡಿದ್ದಾನೆ. ಧರ್ಮಸ್ಥಳದ ಪರವಾಗಿ 4 ಮಾತು ಬರೆಯೋದಕ್ಕೆ ಅಂಜುತ್ತಾ ಇರುವಾಗ ಆ ಧರ್ಮಸ್ಥಳದ ಪರವಾಗಿ ಧೈರ್ಯವಾಗಿ ಬರೆಯೋದಕ್ಕೆ ಜಿತೇಂದ್ರ ಕುಂದೇಶ್ವರರು ಬಂದಿರಬಹುದು ಅಂತ ಅನ್ಕೋತೀನಿ ನಾನು. ಇವತ್ತು ನಿಂತ್ಕೊಂಡು ಕೆಲಸ ಮಾಡಿದವರಿದ್ದಾರೆ. ಅದನ್ನು ಬಿಟ್ಟು ಕೂಡ ಅನೇಕರು ಹೋರಾಟದ ಹಾದಿಯಲ್ಲಿ ಜೊತೆಯಲ್ಲಿ ನಿಂತ್ಕೊಂಡು ಇದು ಕೊನೆಗೆ ಮುಟ್ಟಿಸ್ಲೇಬೇಕು ಅಂತ ಹಠ ಹಿಡಿದ ಎಲ್ಲರಿಗೂ ನಾನು ಹೇಗೆ ಧನ್ಯವಾದ ಹೇಳಲಿ? ಅಫ್ಕೋರ್ಸ್ ನಾನು ಅದಕ್ಕೆ ಸೇರಿದವನಲ್ಲ. ನಾನು ಮೊದಲೇ ಹೇಳಿದ್ದೀನಿ ನಿಮ್ಗೆ, ನಾನೇನು ಧರ್ಮಸ್ಥಳದವನಲ್ಲ, ನಾನೇನು ಜೈನರ ಕಮ್ಯುನಿಟಿಗೆ ಸೇರಿದವನಲ್ಲ. ಆದರೆ ಧರ್ಮಸ್ಥಳ ನನ್ನ ಹಿಂದೂ ಕಮ್ಯುನಿಟಿಗೆ ಸೇರಿದ್ದು. ಧರ್ಮಸ್ಥಳದ ಜೈನರು ನನ್ನ ಹಿಂದೂ ಸಮಾಜದ ಅವಿಭಾಜ್ಯ ಅಂಗ. ಧರ್ಮಸ್ಥಳ ನನ್ನ ಪಾಲಿನ ಶ್ರೀ ಕ್ಷೇತ್ರ. ಧರ್ಮಸ್ಥಳವನ್ನ ನನ್ನ ಇಡೀ ಪರಿವಾರ ನಂಬುತ್ತೆ. ಧರ್ಮಸ್ಥಳದಲ್ಲಿರುವಂತ ಖಾವಂದರನ್ನ, ವೀರೇಂದ್ರ ಹೆಗ್ಗಡೆಯವರನ್ನ ನನ್ನ ಮನೆಗಳಲ್ಲಿ, ನನ್ನ ಉತ್ತರ ಕನ್ನಡ ದಕ್ಷಿಣ ಕನ್ನಡದ ಮನೆಗಳಲ್ಲಿ ದೇವರು ಅಂತ ದೇವರ ಕೋಣೆಯಲ್ಲಿಟ್ಟಿದ್ದಾರೆ. ನೀವು ಇದರ ಆಘಾತಕ್ಕೆ ಬಂದರೆ ನಾವು ಸಹಿಸಲಾರೆವು ಅಂತ ಹೇಳಬೇಕಾದಂತ ಒಂದು ಅಗತ್ಯ ಇವತ್ತಿದೆ ಅಂತ. ಮಿತ್ರರೇ, ಇದು ಕೊನೆಯಾಗಬೇಕು ಅಂತಂದ್ರೆ ನಾವು ಬಲವಾಗಿ ನಿಲ್ಲಬೇಕು. ಒಂದಷ್ಟು ನಿರ್ಣಯಗಳನ್ನು ಅವ್ರು ಕೊಡ್ತಾರೆ, ನಂದೊಂದಷ್ಟು ನಿರ್ಣಯಗಳಿವೆ. ನಾನೊಂದಷ್ಟು ನಿಮ್ಮನ್ನು ಕೇಳ್ಕೊಳ್ಬೇಕು. ನೀವು ಇವತ್ತು ಮಾಡ್ತೀರಾ ಅಂತ ನನಗೆ ಹೇಳಬೇಕು ಅಷ್ಟೇ. ಚೌತಿ ಹತ್ತಿರಕ್ಕೆ ಬಂತು. ನನ್ನ ಮಿತ್ರರು ಒಂದು ಐಡಿಯಾ ಕೊಟ್ಟಿದ್ದಾರೆ, ನನಗೆ ಬಹಳ ಚೆನ್ನಾಗಿದೆ ಅಂತ ಅನ್ನಿಸ್ತು. ಚೌತಿಯ ಪೆಂಡಾಲ್ನಲ್ಲಿ ಅಣ್ಣಪ್ಪನಿಗೋಸ್ಕರ ಒಂದು ಹುಂಡಿ ಇಡಿ. ಈ ಸಲ ಗಣೇಶನಿಗೆ ಬೇರೆ ಹುಂಡಿ ಇರಲಿ, ಅಣ್ಣಪ್ಪನಿಗೆ ಒಂದು ಹುಂಡಿ. ನಂದು ರಿಕ್ವೆಸ್ಟ್ ಇದು, ನಂಗೆ ಗೊತ್ತಿಲ್ಲ, ನೀವು ಮಾಡ್ಬೋದು ಬಿಡ್ಬೋದು. ಯಾರಿಗೋಸ್ಕರ ಗೊತ್ತಾ ಹುಂಡಿ? ಅಯ್ಯೋ, ನಾನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ, ಹೆಂಗೆ ಈಗ ಸರಿ ಮಾಡೋದು ಇದನ್ನ ಅಂತ ಊರೂರಲ್ಲಿ ಅನ್ಕೊಳ್ತಿರ್ತಾರಲ್ಲ, ಅವ್ರಿಗೆ ಹೇಳಿ ಈ ಹುಂಡಿಗೆ ಹಣ ಹಾಕಿ ಇದನ್ನ ಅಣ್ಣಪ್ಪನಿಗೆ ಮುಟ್ಟಿಸ್ತೀವಿ. ಅಣ್ಣಪ್ಪ
ನಮ್ ಜನ ಒಳ್ಳೆಯವರು, ಹಿಂಗಾಗಿ ತಪ್ಪು ತಿಳ್ಕೊಂಡಿದ್ದಾರೆ, ಕೋಪಿಸ್ಕೊಳ್ಬೇಡ ಅಂತ ಒಂದು ಹುಂಡಿ ಇಟ್ಟು ಆ ಹುಂಡಿಯಲ್ಲಿ ಹಣ ಕಲೆಕ್ಟ್ ಮಾಡಿ. ಎಲ್ರಿಗೂ ಹೇಳಿ, ಈ ಹುಂಡಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಲವಲೇಶದಷ್ಟಾದ್ರೂ ಧರ್ಮಸ್ಥಳದ ಕುರಿತಂತೆ ಅಪಚಿಂತನೆ ಬಂದಿದ್ರೆ, ವೀರೇಂದ್ರ ಹೆಗಡೆಯವರ ಕುರಿತಂತೆ ಕೆಟ್ಟ ಆಲೋಚನೆ ನಿಮ್ಮೊಳಗೆ ಬಂದಿದ್ರೆ, ಆ ಹುಂಡಿಯಲ್ಲಿ ತಂದು ಹಣ ಹಾಕಿ ಅಂತ ಎಲ್ಲೆಲ್ಲಿ ಚೌತಿಯಲ್ಲಿ ಇಟ್ಟಿರ್ತೀರೋ ಒಂದು ಸಣ್ಣ ಹುಂಡಿ ಇಡಿ. ಯಾವ ಹಣ ಕಲೆಕ್ಟ್ ಆಗುತ್ತೋ ಆ ಹಣವನ್ನು ತೆಗೆದುಕೊಂಡು ಧರ್ಮಸ್ಥಳಕ್ಕೆ ಹೋಗೋಣ. ಧರ್ಮಸ್ಥಳದಲ್ಲಿ ಅಣ್ಣಪ್ಪನ ಮುಂದೆ ಇಟ್ಟು ನಮ್ಮ ಜನ ಬಹಳ ಒಳ್ಳೆಯವರಪ್ಪ, ಧರ್ಮಸ್ಥಳದ ಕ್ಷೇತ್ರಕ್ಕೋಸ್ಕರ ಜೊತೆ ನಿಂತಿದ್ದಾರೆ ಅಂತ ಹೇಳುವ ಪ್ರಯತ್ನ ಮಾಡೋಣವಾ? ಇದನ್ನ ಮಾಡೋಣವಾ? ನಾನು ನಮ್ಮ ಗಣೇಶನಿಂದಲೇ ಶುರು ಮಾಡ್ತೀನಿ. ನಮ್ಮ ಗಣೇಶನ ಮುಂದೆ ಹುಂಡಿ ಇಡ್ತೀವಿ. ಅಫ್ಕೋರ್ಸ್ ನಾನಾಗ್ಲಿ ನಮ್ಮ ಯಾವ ಕಾರ್ಯಕರ್ತರಾಗ್ಲಿ ಒಂದೇ ಒಂದು ದಿನವೂ ಕೂಡ ಅಪನಂಬಿಕೆಯಿಂದ ಇದ್ದವರಲ್ಲ. ಸ್ಟಿಲ್ ಯಾವತ್ತಾದ್ರೂ ಒಂದು ಸಣ್ಣದ್ದು ನುಸುಳಿರಬಹುದು ಎನ್ನುವಂತ ಅನುಮಾನ ಇದೆಯಲ್ಲ, ಅದನ್ನು ಪ್ರಾಯಶ್ಚಿತ್ತದ ಮೂಲಕ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ನಾನು ಸಿದ್ಧವಾಗಿದ್ದೀನಿ. ನಂದು ಇನ್ನೊಂದು ಅಪೇಕ್ಷೆ ಇದೆ. ನಂಗೆ ಗೊತ್ತಿಲ್ಲ, ವಸಂತರು, ಮಹೇಶು, ನಮ್ಮ ಪುನೀತು, ಎಲ್ಲರೂ, ಕೀರ್ತಿ, ಎಲ್ಲರೂ ನಡೆಸ್ಕೊಡ್ಬೇಕು ಅಂತ. ನಾವೆಲ್ಲರೂ ಒಂದು ಪಾದಯಾತ್ರೆ ಮಾಡ್ಬೇಕ್ರಿ. ಒಂದು ಪಾದಯಾತ್ರೆ ಮಾಡೋಣ. ಇವತ್ತು ಬೆಂಗಳೂರಿನಲ್ಲಿ ಸೇರಿದ್ವಲ್ಲ, ಬೆಂಗಳೂರಿನಿಂದ ಹೊರಡಬೇಕು. ದಾರಿಯುದ್ದಕ್ಕೂ ಕೂಡ ಜನರನ್ನ ಸೇರಿಸ್ಕೊಳ್ತಾ ಹೋಗಬೇಕು. ಒಂದು ಮಹಾಯಾತ್ರೆ ಆಗಬೇಕು. ಜೈಲಿನಿಂದ ಬಿಡುಗಡೆಯಾಗಿ ಬಂದಾಗ 50-60 ಜನರಿದ್ರೆ ದೊಡ್ಡ ಮೆರವಣಿಗೆ ಅನ್ನೋರು, ಇನ್ನು ಧರ್ಮಸ್ಥಳದ ಮಂಜುನಾಥನಿಗಾಗಿ ಹೊರಡುವ ಮೆರವಣಿಗೆ ನೋಡಿ ಹೆಂಗಾಗಬೇಕು ಮಿತ್ರೆ. ಕೇಸರಿಯ ಮಹಾಸಾಗರ ಕಾಣುವಂತಾಗಬೇಕು. ಹತ್ರ ಹೋಗ್ತಿದ್ದಂತೆ ಕೊನೆಗೆ ವೀರೇಂದ್ರ ಹೆಗ್ಡೆ ಅವ್ರು ಕೇಳಬೇಕು, ಇಷ್ಟೆಲ್ಲ ಜನ ಬರಬೇಡ್ರಪ್ಪ, ನಂಗೆ ಬಹಳ ಕಷ್ಟ ಆಗುತ್ತೆ ಇಲ್ಲಿ ಮೇಂಟೈನ್ ಮಾಡೋದು ಅಂತ ಹೇಳುವಂತ ಒಂದು ವಾತಾವರಣ ಕ್ರಿಯೇಟ್ ಆಗಬೇಕು. ನನಗನ್ಸುತ್ತೆ ನಾವೆಲ್ಲರೂ ಸೇರಿ ಇದಕ್ಕೆ ಮಾಡಬೇಕು ಅಂತ ನನ್ನ ಅಪೇಕ್ಷೆ ಇದೆ. ನಾವೆಲ್ಲರೂ ಸೇರೋಣ. ಮೂರನೇದೊಂದು ಕೆಲಸ ಇದೆ, ಅವರೆಲ್ಲರೂ ಸೇರಿ ಡಿಸೈಡ್ ಮಾಡ್ತಾರೆ. ಎಲ್ಲರೂ ಬಹಳ ಸಮರ್ಥರಿದ್ದಾರೆ. ಡಿಸೈಡ್ ಮಾಡಿ ಒಂದ್ಸಲ ಒಂದು ದೊಡ್ಡ ಮೋರ್ಚಾ ಮಾಡೋಣ ಮತ್ತು ಸ್ವಾಮೀಜಿನೂ ಕರ್ಕೊಂಡು ಹೋಗೋಣ. ದಾರಿಯುದ್ದಕ್ಕೂ ನಮ್ಗೆ ಯೋಗದ ಚಿಂತನೆಯನ್ನ ಹೇಳ್ತಾ ಸ್ವಾಮೀಜಿ ಅವ್ರನ್ನು ಕರ್ಕೊಂಡು ಹೋಗೋಣ. ಇನ್ನು ಮೂರನೇದೊಂದು ನನಗೆ ಅಪೇಕ್ಷೆ ಇದೆ. ಅದೇನು ಅಂತಂದ್ರೆ, ಧರ್ಮಸ್ಥಳಕ್ಕೆ ಬರುವವರ ಸಂಖ್ಯೆ ಒಂದೂ ಕಡಿಮೆ ಆಗಲಿಲ್ಲ. ಧರ್ಮಸ್ಥಳಕ್ಕೆ ಯಾರು ಬರ್ತಾರೋ ಅವ್ರು ಯಾರೂ ಕಡಿಮೆ ಆಗಲಿಲ್ಲ. ಅಫ್ಕೋರ್ಸ್ ಜಾಸ್ತಿ ಆಗಿರ್ಬೋದು, ಆದರೆ ಭಯ ಏನಿದೆ ಗೊತ್ತೇನು? ಧರ್ಮಸ್ಥಳಕ್ಕೆ ಬರುವಂತವರಲ್ಲಿ ಮುಂದಿನ ಪೀಳಿಗೆಯವರ ಸಂಖ್ಯೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಅವರು ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋ ನೋಡ್ಬಿಟ್ಟಿದ್ದಾರೆ, ಅವರು ಮುಲ್ಲಾನ ವಿಡಿಯೋ ನೋಡಿ ಲೈಕ್ ಮಾಡ್ಬಿಟ್ಟಿದ್ದಾರೆ, ಲಕ್ಷಾಂತರ ವ್ಯೂಸ್ ಅದಕ್ಕಿರೋದು ನೋಡಿ ಇಂಪ್ರೆಸ್ ಆಗ್ಬಿಟ್ಟಿದ್ದಾರೆ. ನಮ್ಮ ಶ್ರೀ ಕ್ಷೇತ್ರಗಳೆಲ್ಲ ಇಷ್ಟೇ, ಅದು ನೋಡ್ಕೊಳ್ಳೋರೆಲ್ಲ ಇಷ್ಟೇ ಅಂತ ತಲೆ ಕೂತ್ಬಿಟ್ಟಿದೆ. ನಮ್ಮ ಮನೆಗಳಲ್ಲಿ ವಾಪಸ್ ಧರ್ಮಸ್ಥಳದ ಚರ್ಚೆ ಮಾಡೋಣ. ಹೇಗೆ ನನ್ನ ತಾತ ಚರ್ಚೆ ಮಾಡ್ತಿದ್ರೋ, ಹೇಗೆ ನನ್ನ ತಂದೆ ನನ್ನ ಜೊತೆ ಚರ್ಚೆ ಮಾಡಿದ್ದಾರೋ, ಮುಂದಿನ ಪೀಳಿಗೆಯೊಂದಿಗೆ ಶ್ರದ್ಧೆಯ ಭಾವನೆಗಳನ್ನ ಮಕ್ಕಳಿಗೆ ಉಳಿಸುವಂತ ಪ್ರಯತ್ನ ಮಾಡೋಣ. ಈ ಬಾರಿ ಧರ್ಮಸ್ಥಳಕ್ಕೆ ಹೋಗುವಾಗ ಮತ್ತೊಂದು ಅಪೇಕ್ಷೆ ನಂದು. ಈ ಬಾರಿ ಧರ್ಮಸ್ಥಳಕ್ಕೆ ಹೋಗುವಾಗ ನೀವು ಗಂಡ ಹೆಂಡತಿ ಮಾತ್ರ ಹೋಗ್ಬೇಡಿ, ಮನೆಯಲ್ಲಿ ಸ್ಕೂಲಿಗೆ ಹೋಗುವ, ಕಾಲೇಜ್ಗೆ ಹೋಗುವ ಮಗುವನ್ನು ಕರ್ಕೊಂಡೋಗಿ, ಆ ಮಗುವನ್ನು ಕರ್ಕೊಂಡೋಗಿ ಧರ್ಮಸ್ಥಳದಲ್ಲಿ ನಿಲ್ಲಿಸಿ. ನಾನು ಧರ್ಮಸ್ಥಳದ ಕಾರ್ಮಿಕರ ತಂಡವನ್ನು ಕೇಳ್ಕೊಳ್ತೀನಿ, ಈ ತರ ಯಾರೇ ಬಂದ್ರು ಗಡಿಬಿಡಿ ಮಾಡಬೇಡಿ, ಎಲ್ಲರೂ ಶ್ರದ್ಧೆಯಿಂದ ದೇವರ ದರ್ಶನ ಪಡ್ಕೊಳ್ಳುವಂತೆ, ದೇವರನ್ನ ನೋಡಿ ಆನಂದಿಸುವಂತೆ ಅವ್ರಿಗೆ ಬಿಟ್ಕೊಡಿ ಅಂತ ನಾವು ಕೇಳ್ಕೊಳ್ಳೋಣ. ನಾವೆಲ್ಲರೂ ಮುಂದಿನ ಪೀಳಿಗೆಯನ್ನ ಧರ್ಮಸ್ಥಳಕ್ಕೆ ಅಟ್ಯಾಚ್ ಮಾಡೋಣ. ಆಗ ಮಾತ್ರ ನಮ್ಮ ಒಳಗೆ ಭೇದ ಭಾವನೆಯನ್ನ ಬಿತ್ತಿ ಲೆಫ್ಟಿಸ್ಟ್ ಅಜೆಂಡಾ ಊರಬೇಕು ಅಂತ ಏನ್ ಪ್ರಯತ್ನ ಪಟ್ಟಿದ್ರು, ಇನ್ನೂ 100 ವರ್ಷಗಳ ಕಾಲ ಅವರಿಗೆ ದಕ್ಷಿಣ ಕನ್ನಡದಲ್ಲಿ ಸ್ಥಾನ ಕೊಡ್ಲಿಕ್ಕೆ, ಈ ಕರ್ನಾಟಕದಲ್ಲಿ ಸ್ಥಾನ ಕೊಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ಪ್ರಯತ್ನ ನಾವು ಮಾಡಬೇಕಾಗಿದೆ. ಇನ್ನು 4ನೇದು, ಫೈಟ್ ಮಾಡೋಣ. ಈ ವಿಚಾರದಲ್ಲಿ ಬಲವಾಗಿ ನಿಂತ್ಕೊಳ್ಳೋಣ. ನಾನು ಲಿಂಗಾಯತ ಅಲ್ಲ, ನಾನು ಗೌಡ ಅಲ್ಲ, ನಾನು ಜೈನ ಅಲ್ಲ, ನಾನು ಬೌದ್ಧ ಅಲ್ಲ, ನಾನು ಸಿಖ್ ಅಲ್ಲ, ನಾನು ಬ್ರಾಹ್ಮಣ ಅಲ್ಲ, ನಾನು ಹಿಂದೂ ಎನ್ನುವಂತ ದೃಷ್ಟಿಯಿಂದ ಇದರ ಮೇಲೆ ಇರುವಂತ ಆಘಾತಕ್ಕೆ ಬಲವಾಗಿ ಪ್ರತಿರೋಧ ಒಡ್ಡುವಂತ ಪ್ರಯತ್ನವನ್ನ ಮಾಡಿದ್ರೆ ನನಗನ್ಸುತ್ತೆ ನಾವು ಗೆಲ್ತೀವಿ ಅಂತ. ನನ್ನ ಮಾತನ್ನು ಮುಗಿಸೋಕ್ಕಿಂತ ಮುಂಚೆ ಒಂದೇ ಒಂದು ಮಾತು ಹೇಳಲಿಕ್ಕಿದೆ ಮಿತ್ರರೇ. ಹೇಳಿದ್ದನ್ನು ಪುನರುಚ್ಚರಿಸ್ತೀನಿ, ನೆನ್ಪಿಟ್ಕೊಳ್ಳಿ. ಯಾರಾದ್ರೂ ಹಿಂದೂ ಧರ್ಮವನ್ನ ಹೊಗಳಿದ್ರೆ ಕಣ್ಣು ಮುಚ್ಕೊಂಡು ಅಕ್ಸೆಪ್ಟ್ ಮಾಡಿ. ಹಿಂದೂ ಧರ್ಮವನ್ನ ಯಾರಾದ್ರೂ ಬೈದ್ರೆ ಬೈದವನ ಯೋಗ್ಯತೆ ಏನು ಅಂತ ಮೊದಲು ಪರೀಕ್ಷೆ ಮಾಡಿ, ಆಮೇಲೆ ಯಾರು ಬೈಸ್ಕೊಂಡ್ರು ಅವ್ರ ಬಗ್ಗೆ ಚರ್ಚೆ ಮಾಡಿ.